ಕಲ್ಲಿದೇನ್ರಿ? ಅಲ್ಲ ಕಲಿಜ ಇಲ್ಲ, ಕಲಿಜನೇ ಇಲ್ಲ. ಏನು ತಿನ್ನೋದ್ರಿ ಏನು ತಿನ್ನೋದ್ರಿ. ಒಂದು ಕಡೆ ಒಂದು ಲೋಡ್ ಹಾಕಿ ಒಂದು ಹಂಗೂ ಉಳಿತೈತೆ, ಒಂದು ಹಿಂಗೂ ಉಳಿತೈತಿ. ಗಿರ್ಸ್ ಇಟ್ಟಕ್ರೆ ಹೊಡೋದು ಭಾಳ ಇಲ್ಲಿ ಎಲ್ಲ ತೋರಿಸ್ಕೊಂಡು ಹೋಗ್ಬೇಕು. ನೋಡು ಇದು ಗಿರ್ಸ್ ಹೊಡತ್ತೇನು ಆಯ್ಸಿ ಇಲ್ಲೇನು ಆಗಿಲ್ಲ ಅಂತ. ಯಾರ ಮೆಕ್ಯಾನಿಕ್ ಸಿಕ್ಕರೆ ಬೇಸಿ ಅವ್ನ ಕಡೆ ಮಾಡ್ಸ್ಕೊಂಡು ಹೋಗಕ್ಕೆ ಬರತ್ತಿ. ಮತ್ತು ನೋನು ಗಾಡ್ದಾಗ ನೀ ವಾಪಸ್ ಅದು ಇಲ್ಲಿ ಆಯ್ಸಿಲ್ ಹೋಗ್ತಾನೆ ಪೂರ್ತಿ ಇಲ್ಲೇ ಹೊಡಿಯತ್ತೆ. ಆಯ್ಸಿಲ್ ಹೋದ್ರೆ ಏನಾಗಂಗಿಲ್ಲ. ಬೆಲ್ಟ್ ಅಲ್ರಿ, ಬೆಲ್ಟಿಂದ ಏನು ಬಿಡ್ರಿ, ಬೆಲ್ಟಿಂದ ಏನಾರು ಮಾಡ್ಬೋದು. ರಾಂಗ್ ಸೈಡ್ ಆಗುತ್ತೆ ಇಲ್ಲಿ ಇಷ್ಟಕ್ಕ. ಇವತ್ತೇನು ಲೋಡ್ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಮೇಲೆ ಅವ್ರು ರೋಜಾದವ್ರನ್ನ ಬಿಟ್ರೆ ಬಿಲ್ಲ ಏನಂತ ಅದ್ರ ಸಂಬಂಧ ಇಲ್ಲಿ ನಮ್ಮ ಅಂಕಲವ್ರು ಚಿಕನ್ ಮಾಡಂದ್ರೆ ನಾ ಭಾಳ ತಿನ್ನಂಗಿಲ್ಲ. ಅವ್ರು ನಮ್ಮ ಅಂಕಲವ್ರು ತಿಂತಾರೆ ಸಂಬಂಧ ಚಿಕನ್ ಮತ್ತು ತೊಗೊಂಬರಕ್ಕೆ ಹೋದ್ವಿ. ಇಲ್ಲಿ ಇವ್ರದ್ದು ಕಾರ್ದವ್ರು ತೊಗೊಂಬಂದು ಇಳಿಸಿದ್ರೆ ರಾತ್ರಿಗೆ 3 ಲಕ್ಷ ಎಷ್ಟು ಲಕ್ಷ ಕೊಟ್ಟು ಮುಂದೆ ರಾತ್ರಿ 4 ಕೊಟ್ಟು ಎಲ್ಲ ಒಳಗೆ ಟಮಾಟಿ ತೊಗೊಂಡಿವಿ. ಈಗ ನಮ್ಮ ಮಕ್ಕಳು ಸ್ಟಾರ್ಟ್ ಮಾಡ್ಯಾರ, ಕುದಿಯಕ್ಕೆ ಇಟ್ಟಾರ. ಚಿಕನ್ ಕುದಿಯಂದು ಕೇಸಿ ವಾಪಸ್ ಒಗ್ಗರಣೆ ಹಾಕಿ ನಾವು ಬೊಗನೆ ಮಾಡಕ್ಕೆ ಬರ್ತೈತಿ. ಹಿಂಗಿಲ್ಲ ಯಾಕಲ್ರಿ ಇದು ದೊಡ್ಡ ಹಾಕೊಂಡು ನೋಡ್ರಿ ಅಂಕಲ್ರಿ. ಕಲ್ಲಿದೇನ್ರಿ? ಅಲ್ಲ ಕಲಿಜ ಇಲ್ಲ, ಕಲಿಜನೇ ಇಲ್ಲ. ಏನು ತಿನ್ನೋದ್ರಿ ಏನು ತಿನ್ನೋದ್ರಿ. ರೂಪಾಯಿ ಆಗತೈತಿ. ಮುಂಜಾನೆ ಒಂದು ಟನ್ ಒಳಗೆ ತನ್ನೇನು ಬ್ಯಾಡ ಅಂತ. ಹಾಂ, ಎಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೆ ಬೆಳಗ್ಗೆ ನಿನ್ನೆ ಲೋಡ್ ಆಗಲಿಲ್ಲ. ಅವರು ಬೆಳಗ್ಗೆ ಮಾಡ್ತೀನಂದ್ರೆ ರೋಜಾದಾರಂತ ಅದ್ರ ಸಂಬಂಧ ಅವರು ಬೆಳಗ್ಗೆ ಮಾಡ್ತೀನಂದ್ರೆ ಅದ್ರ ಸಂಬಂಧ ಇಲ್ಲೇ ನಿಂತೀವಿ. ಇನ್ನು ಅಡಿಗೆ ಮಾಡ್ಕೊಂಡು ಇಲ್ಲ ತಿಂದು ಬೆಳಗ್ಗೆ ಅದಕ್ಕೆ ಸಿಗಿ ಲೋಡಿಗೆ ಹಚ್ಚಿನ ಗಾಡಿಯಿಂದ ಮತ್ತೇನೋ ಫಲ ಮಾಡ್ಕೊಂಡು ಮಿಲಿಯನ್ ಸಿಗಂಗಿಲ್ಲ. ಬರೀ ಬನ್ ಆಟ ಸಿಗ್ತಾನೆ ನಮ್ಗೆ. ಸಜ್ಜು ಹಂಗಿಲ್ಲ ಊಟ. ಇನ್ನೆಂಟು ಫಲ ಮಾಡ್ಕೊಂಡ್ರೆ ಸಾರ ತೊಳೆದೈತದ ನೆನೆದು. ಅವ್ರ ಅಂಕಲ್ ನಮ್ಮ ಅಂಕಲರ್ ಅವ್ರು ಅದಾರ ನೋಡಿ. ಮತ್ತು ಮಾಡ್ಕೊಂಡು ಕೇಸಿ ಲೋಡ್ ಆಗತೈತಿ. ಮಧ್ಯಾಹ್ನ ಅಂತಲೇ ಆಗುತ್ತೆ. ಅದೊಂದು ಈ ಕಡೆ ಅಡಿಕಿನ ಸೈಡ್ ಡ್ರಮ್ದಾಗ ಹೊಯ್ಗೆ ಭಾಳ ಬರಾಗ್ತೈತೆ. ಅದೇನು ಇರಿಸಿಲ್ ಹೋಗೈತಿ, ಏನು ಚೆಕ್ ಮಾಡಿಸ್ಬೇಕು. ಮಿಸ್ತ್ರಿಗೆ ಹೇಳಿದ್ದೆ, ಅವನು ಮುಂಜಾನೆ ಬರ್ತೀನಿ ಅಂದ, ಮಧ್ಯಾಹ್ನ ಬರ್ತೀನಿ ಅಂದಾನ. ಲೋಡ್ ಆಗಿಂದ ಚೆಕ್ ಮಾಡಿಸ್ಕೊಂಡು ಹೋಗಿ ಮತ್ತೆ ಅಲ್ಲಿ ಗಾಡ್ದಾಗ ನಿಂತಂದ್ರೆ ಭಾಳ ಆಡ್ತಾರೆ ಹೋಗ್ತೈತಿ. ಅದಕ್ಕೆ ಏನಾಗಲ್ಲ ಹೋಗ್ತೈತಿ. ಬಟ್ ಬರೋಮ್ದಾಗ ಹೊಗೆ ಭಾಳ ಬಂದಿರ್ತಾವೆ ಇಳಿಸಿದಾಗ. ಪಲಾವಂಕರ ಆಗೈತಿ. ಒಂದಿಟ್ಟಿಗೆ ಸಾರು ಒಂದಿಟ್ಟು ಅದೇನು ಉಳಿದಿತ್ತು ಅದನ್ನು ಕಾಸ್ಕೋತೀವಿ. ಒಂದೆರಡು ಅಷ್ಟು ಉಳ್ದ ಚಿಕನ್ ಪೀಸು ಎರಡು ಕಾಯಿಸಿ ಇಲ್ಲಿ ಊಟ ಮಾಡಿಸಿ ಲೋಡಾಗೆ ತರದ ಜಳಕ ಮಾಡ್ಕೊಂಡು ಕೇಸಿ ಹೋಗ್ಬಿಡು. ಮತ್ತು ಸಂಜೆಗೆ ಬಿಡು. ಮತ್ತು ಮಾತಾಡಿ ಗಾಡ್ದಾಗ ಗಾಡಿ ಹೈರಾಣಾಗುತ್ತೆ. ಹೈಟ್ ಲೋಡ್ ಬರ್ತೈತೆ ಚೀಲ. ನಾನು ಒಳಗೆ ಅವ್ರು ವಿಡಿಯೋ ಮಾಡೋಕೆ ಬಿಡೋಂಗಿಲ್ಲ. ಅಲ್ಲಿ ಇಲ್ಲಿ ಹೊರಗಿಂದ ತೋರಿಸ್ತೀನಿ.
ಕಲ್ಲಂಗಡಿ ಹರ್ಕೊಂತೀನಿ ಒಂದು ಕಾಯಿ ಒಂದಿಷ್ಟು ಅದಾವು. ನಮ್ಮ ಮನೆ ಒಯ್ಯಕ್ಕೆ ಬರ್ತೈತಿ. ನಾ ಬಿಲ್ಲಿಸ್ಕೋಗಿ ಬೇರೆ ಅವ್ರ ಫ್ಯಾಕ್ಟ್ರಿ ಇನ್ನೊಂದು ಐತೆ ಅಲ್ಲಿ ಲೋಡ್ ಮಾಡ್ಕೊಂಬಂದು ಆಟ ಮಾಡ್ಕೊಂಬಂದು ಈ ಕಡೆ ಬಂದೀವಿ. ನಮ್ಮ ಮಕ್ಕಳು ಬಿಲ್ ಮಾಡ್ಸೋಕೆ ಹೋಗ್ಯಾರ. ಸಂಜೆಗೆ ಬಿಡೋದು ನಾವು ಈಗ ಬಿಟ್ರು ಗಾಡಿ ಸುಳ ಇಟ್ಟಾಗುತ್ತೆ. ಇದ್ರಾಗ ಒಮ್ಮೆ ರಾತ್ರಿ ಬಿಡು 7 ಗಂಟೆಗೆ ಅದು 7 ಗಂಟೆಗೆ ಗಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ತದೆ ಗಾಡಿ ಬಡ ಅದ್ರಾಗ ನೋಡಿ ಟನ್ನೇ ಒಂದು ಜಾಸ್ತಿ. ಇಲ್ಲಿಂದ 7 ಗಂಟೆಗೆ ಬಿಟ್ಟರೆ ಬರೋಬ್ಬರಿ ಆಗುತ್ತೆ. ಇಲ್ಲ ಘಾಟ್ ಒಂದೈತಲ್ಲ ಸಂಬಂಧ ಒಂದು 8 ಗಂಟೆಗೆ ಬಿಟ್ಟು ಇಲ್ಲಿ ಬಿಡಂಗೆ 8ಕ್ಕೆ ಕಟ್ಕೊಂಡು ನಿಂದಿರ್ತೀವಿ ಅಲ್ಲಿ ಮುಂದೆ ಹೋಗಿ ಒಂಡಿ ಕಡೆ. ಅಲ್ಲಿ ಒಮ್ಮೆ 8 ಗಂಟೆಗೆ ಬಿಟ್ಟಂದ್ರೆ ಜಲ್ದಿ ಹೋಗಿ 4 ಕುರು ಅಂತ ಇದ್ದೇವೆ. ಬಾಲ್ಕೋಟೆಗೆ ಮತ್ತೆ ಜಳಕ ಹೇಳ್ಕೊಂಡು ಮಾಡ್ಕೊಂಡು 6:30 ನಾಷ್ಟ ಮಾಡ್ಕೊಂಡು ಏನು ಹೋಗಿ ಬರತ್ತೆ ರೈತರ್ಗೆ. ನೋಡೊಮ್ಮೆ ಶನಿವಾರ ಒಂದೈತಿ. ನಾಳೆ ಸಂಡೇ ಯಾವ್ರು ವಾಪಸ್ ಲೋಡಕ್ಕೆ ಅಂದ್ರೆ ನಿಂದ್ರೊಮ್ಮೆ ಇಲ್ಲ ಅಂದ್ರೆ ಯಾವ್ರು ಲೋಡ್ ಕೇಳ್ತೀನಿ. ಹೈದ್ರಾಬಾದ್ಗಿದ್ದು ಅಂದ್ರೆ ವಾಪಸ್ ಹಂಗೆ ಡೈರೆಕ್ಟ್ ಬಂದುಬಿಡ್ತೀನಿ. ಎಂಟಿನ ಬಂದುಬಿಡ್ತೀನಿ. ಇರಲಿಪ್ಪ ಅಂತಂದ್ರೆ ಒಂದಿನ ನಿಂತಾರೆ ಏನಾರ ಹುಡುಕಾಡ್ತೀನಿ. ಇದು ತರ್ತೀನಿ ಇಲ್ಲಾಂದ್ರೆ ಹಂಗೆ ಬಂದುಬಿಡ್ತೀನಿ. ನೋಡಿ ಮೇಟ ಏನಕ್ಕೆ ಅದು ಗೊತ್ತಿಲ್ಲ. ಒಂದೊಂದು ಟ್ರಿಪ್ ಉಳಿತು, ಒಂದೊಂದು ಟ್ರಿಪ್ ಹಂಗೆ ಹೋಗ್ತವೆ. ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಬ್ರೇಕ್ ಕನ್ನಕ್ರ ಏನಕ್ಕಲ್ರಿ ನಾ ಭಾಳ ಈಗ ಅಲ್ಲಿ ಗಾಡಿದಾಗ ಇರ್ತೀವಿ ಅಟ್ಟೆ ನಿಮ್ಗೆ ಎಲ್ಲ ನಿಂದ್ರಿಸ್ಬೇಕಂದ್ರೆ ನಾನು ಹಾಕಸಂಗಪ್ಪ ಅದೇ ನಾ ಏನು ಹೇಳೋಕೆ ಬ್ಯಾಗ್ ಹೊಡ್ತಾರ. ಮ್ಯಾಲೆ ಬ್ರಿಡ್ಜ್ ಐತಿ ಎಟ್ಟು ಹೊಡೋದೆಲ್ಲ ಸ್ವಲ್ಪ ಕಟ್ಟಿ ಪಾಸ್ ಹತ್ತಿದ್ರಾಗ ಆಗುತ್ತೆ. ಅದನ್ನು ಇಲ್ಲೇ ಗೋವಾ ಬೋರ್ಡ್ ಕಡೆ ಚೆಕ್ ಪೋಸ್ಟ್ ಕಡೆ ಬಂದೀವಿ. ಒಂದಿಟ್ಟು ಏನಾರ ರೈಸ್ ಅಂಕರ ಒಂದಿಟ್ಟು ಐತಿ ಬುರ್ಜಿ ಐತೆ ಮಾಡ್ಸ್ಕೊಂಡು ಹೋಗ್ಬಿಡು. ಒಂದೆರಡು ರೊಟ್ಟಿ ಅದಾವ. ಮಕ್ಕಳಲ್ಲಿ ಇದು ತೊಗೋಕತ್ತಾರ ಹಿಮಾಲ್ ತೊಂದ್ರೆ ಅವರು. ರೈಸ್ ಐತಿ ಒಂದೆರಡು ಯಾಕೆ ಬುರ್ಜಿ ತಂದ್ವಿ. ರೊಟ್ಟಿ ಅದಾವ ಗಾಡಿ ಹಾಕಿ 4:30 ಗಂಟೆಗೆ ಬಂದಿಲ್ಲ ಮನೆ ಕಡೆ ಬಾಲ್ಕೋಟಿಗೆ. ಇವತ್ತೇನು ಲೋಡ ಸಂಡೇ ಒಂದೇ ಅಲ್ಲ ಖಾಲಿ ಮಾಡೋಂಗಿಲ್ಲ ಅಂದ್ರೆ ಅವರು ಮತ್ತು ಅಲ್ಲಿ ಹೋಗಿ ನಿಂತೆ ಮಾಡೋದಂತ ಇವತ್ತು ಇಲ್ಲೇ ಇದೀವಿ. ಬೆಳಗ್ಗೆ ಚೆನ್ನಾಗಿ 1:30-2 ಗಂಟೆಗೆ ಎದ್ಬಿಟ್ಟು ಅಂದ್ರೆ ಹೋಗ್ತೀವಿ 6-7 ಅಂತೆ. ಮತ್ತು 11 ಗಂಟೆ ಕುಲ್ಲಾಗತ್ತೆ ಗಾಡಿ ಅವ ನೋಡು ಮತ್ತು ಮಂದಿ ಮತ್ತೆ ಎಲ್ಲರು ಅಲ್ಲಿಂದ ವಾಪಸ್ ಯಾವ್ರ ಬಾಡಿಗೆ ಬರ್ತಾನೆ ಕೇಳೋ. ಮತ್ತು ನೀರ ಎಲ್ಲದ ಬಾಯ್ಲಿ ಎಲ್ಲ ಹೆಂಗಸರು ಬಂದಿವಿ. ಬೆಳಗ್ಗೆ ಆಗೈತಿ ನೋಡಮ್ 7-10 ಆಗೈತಿ. ಈಗ ಅಲ್ಲಿ ಮುಟ್ಬೇಕಾರ 8-9 ಹೊಡಿತೈತಿ. ಅದ್ರ ಜಲ್ದಿ ಮಾಡೋಕೆ ಜಲ್ದಿ ಖಾಲಿ ಆತ್ನಂದ್ರೆ ಮತ್ತೆ ಯಾವ ಲೋಡ್ ಹೊಡ್ಕಕ್ಕೆ ಬರುತ್ತೆ. ಐತೂರು ಇನ್ನೂ 2 ಕಿಲೋಮೀಟ್ರ್ ಉಳತ್ತೆ ಇಲ್ಲಿಂದ. ಮತ್ತು ನಾವು ಹೋಗೋದು ಇನ್ನೊಂದು 12 ಕಿಲೋಮೀಟ್ರ್ ಐತಿ. ಲೊಕೇಶನ್ ಹಾಕಿರೋರು ಕಂಪ್ನಿ ಲೊಕೇಶನ್ ನೋಡೀನಿ ಅದನ್ನು ಬಿಚ್ಚ. ಇಲ್ಲಿ ಖಾಲಿ ಮನೇಲಿ ಬಂದೀವಿ. ಗಾಡಿ ಬಂದು ಹೋಗುತ್ತೆ. ಇಲ್ಲಿನ ದಂಡಿ ಮಾಡೋಕಚ್ಚಿಲ್ಲ ಯಾವ ಮಾಡ್ತಾರೆ ಗೊತ್ತಿಲ್ಲ ಮಾಡಲಿ. ಖಾಲಿ ಮಾಡ್ಕೊಂಡು ನೋಡೋಣ. ಇಲ್ಲಿಂದ ಅವ್ರು ಅಕ್ಕಿ ಹಾಕೋತಾರೆ ಲೋಡ್ ಹಾಕೋಬ್ರು ಬೇಜಾಗತ್ತೆ ಹೋಗಿ. ಮತ್ತೆ ಇಲ್ಲಾಂದ್ರೆ ಎಂಟು ನೋಡ್ತೀನಿ ಹೈದ್ರಾಬಾದ್ ಯಾವ್ರು ಸಿಕ್ಕೊಂಡ್ರೆ ಹೈದ್ರಾಬಾದ್ ಡೈರೆಕ್ಟ್ ಇಲ್ಲಿಂದ ಹೋಗಿ. ಮತ್ತು ಸಿಗ್ತೀನಿ. ಈ ಗಾಡಿ ಖಾಲಿ ಮಾಡಾಕತ್ತಾರ. ಖಾಲಿಯಾಗಿಂದ ಯಾರು ಬಾಡಿ ಹೊಡ್ಕೊಂಬಂತ ಇವನು ವಾಪಸ್ ಇದು ರೀಸೈಕಲ್ ಆಗತ್ತಲ್ಲಿ ಬೆಳಗತ್ತಲ್ಲ ಒಟ್ಟು ವರ್ಷ ತೆಗೆದು ಕೇಸಿ ಎಲ್ಲ ತಿನ್ನಕ್ಕೆ ಹಾಕಿ ವಾಪಸ್ ಗಾನಗತಿ ಮಾಡಿ ಕಳಿಸ್ತಾರಂತ. ಮತ್ತು ಪ್ಲಾಸ್ಟಿಕ್ ಸಾಮಾನು ಹಾಕೋಕೆ ಕುರ್ಚಿ ಅವು ಇವು ಪ್ಲಾಸ್ಟಿಕ್ ಸಾಮಾನು ಹಾಕೋಕೆ ಇವು ಅದು ಖಾಲಿ ಆಗೈತಿನ ಅಷ್ಟು ಖಾಲಿ ಆದ್ರೆ ನೋಡುವಂತ ಹಾಕ್ಬಿಟ್ಟು ನಮ್ಮ ಫೋನ್ ಹತ್ತು ಕೇಸಿ ಕೇಳೋಂಬ. ಖಾಲಿ ಆದ್ರೆ ಮತ್ತು ಟ್ರಾನ್ಸ್ಪೋರ್ಟ್ನಾಗ ಹಚ್ಚಿದೆ ಬಾ ಅಂತ ಅಲ್ಲೇ ಇದ್ರ ಕಡೆ ಟ್ರಾನ್ಸ್ಪೋರ್ಟ್ ಈ ಕಡೆ ಖಾಲಿ ಮಾಡ್ಕೊಂಡು ನೋಡೋಣ. ಖಾಲಿ ಹಾಕೊಂಡ್ರೆ ಹೋಗೋಣ ಬಾಡಿಗೆ ಇಸ್ಕೊಂಡು. ಪೌಡರ್ ಚೆಲ್ಲಿತ್ತು ಅದಕ್ಕೆ ಒಂದು ಸತ ವಾಷಿಂಗ್ ಮಾಡಿಸ್ಕೊಂಡು ನೋಡೋಣ. ಟ್ರಾನ್ಸ್ಪೋರ್ಟ್ ಹೋಗಿ ಬರ್ತೀನಿ. ನಾನು ಇಲ್ಲೇ ಬಿಟ್ಟು
ಲೋಡಿಗೆ ಬಂದೀವಿ ಇಲ್ಲಿ ಬಾಲ್ಕೋಟಿಗೆ ಲೋಡ್ ಐತಂತ ಮೆದಳು ಹಿಟ್ಟು ಇಲ್ಲಿ ಬಂದಿನ ಫ್ಯಾಕ್ಟ್ರಿಗೆ ಈಗ ಕಾಟ ಮಾಡಿಸ್ಕೊಂಡು ಒಳಗೆ ಹೊಂಟ್ವಿ. ಇಲ್ಲೇ ಮೈದಾ ಹಿಟ್ಟು ಲೋಡಿಗೆ ಬಂದೈತಿ. ಲೋಡ್ ಅಂಕರ ಆಗೈತಿ, ಏನು ಜಲ್ದಿ ಅದು ಲೋಡ್ ಮೊದಲೇ ಕಾಕ ಅವ್ನು ಹಾಕೊಂಡಿದ್ದು ಕೆಬ್ಬನ ಒಳಗೇನು ಈಗ ಮ್ಯಾಗಿನ ತಡ್ಪತ್ರ ಒಂದು ಹಾಕೋಕತ್ತೀವಿ. ಹಾಕೊಂಡು ಕೇಸಿ ಬಿಲ್ ಕೊಟ್ರೆ ಜಲ್ದಿ ಬಿಲ್ ಆಗೋ ತೊಂದರೆ ಹಾಕೊಡ್ತಾರೆ ಕೊಡಲಿ. ಮೊದಲು ಈ ತಡ್ಪತ್ರ ಹಾಕೊಂಬ ಆಮೇಲೆ ಸಿಗ್ತೀನಿ ನಿಮ್ಗೆ ಮತ್ತೆ. ಎರಡು ಸಾವಿರ ಖಾಲಿ ಹಾಕೊಂಡಿ ಗೊಂಜಾಳ ಫ್ಯಾಕ್ಟ್ರಿ ಐತಿದು. ಗಾಡಿ ಇಲ್ಲಿ ಹಚ್ಚಿನಿ ಬರ್ತೀನಿ. ನಾನು ಯಾವ ಬರ್ತಾ ಗೊತ್ತ ಸುಪ್ರಜಾರ 10ವರೆಗೆ ಖಾಲಿ ಮಾಡ್ಕೊಂಡು ಮತ್ತು ಲೋಡ್ ಐತಿ ಹೇಳ್ತೀನಿ ನಿಮ್ಗೆ ಎಲ್ಲಿ ಐತಂತ. ಲೋಡಿಗೆ ಹೋಗಿಂದ ಅದು ಬಿಳಿ ಗಾಡಿ ಈಗ ಬಂದ ಖಾಲಿ ಮಾಡ್ಕೊಂಡು ಅದು ಹೈದರಾಬಾದ್ನ ಮನೆ ಪ್ರಾಬ್ಲಮ್ ಆಗಿತ್ತು. ಈ ಗಾಡಿ ಖಾಲಿ ಆಗತೈತಿ. ಮೈದಾ ಇಟ್ಟಿಲ್ಲ ಅಂತ ನಾವು ರವೆ ಅದ ಅಂತ ಇಡ್ಲಿ ರವೆ ಇಲ್ಲೇ ನಾ ಬಾಲ್ಕೊಂಡು ನವನಗರದಾಗ ಕಾಸಟ್ಟದ ಐತೆ ಅಲ್ಲಿ ಒಂದಿನ ಖಾಲಿ ಮಾಡೋಕೆ ಎಲ್ಲ ಮೈದಾ ಹಿಟ್ಟು ರವೆ ಅದಾವೆ, ಇಡ್ಲಿ ರವೆ ಯಾವ್ಯಾವ ಅದಾವೆ ಖಾಲಿ ಮಾಡಿಂದ ನೋಡ್ತೀನಿ. ಬಾಡಿಗೆ ಐತನ್ನ ಆ ಥರ ಹೇಳ್ತೀನಿ ನಿಮ್ಗೆ ವಾಪಸ್ ಎಲ್ಲ ಅಂತ. MT ಕಾಟ ಒಂದು ಮಾಡ್ಸ್ಕೊಂಡು ಕೇಳಿಸಿ ಮತ್ತು ಹೈದರಾಬಾದ್ ಬಾಡಿಗೆ ಐತಿ 2 ಗಾಡಿಗಳಿಗೆ. ಅದು ಇಲ್ಲೇ ಐತಿ, ಇದು ಇಂಡಸ್ಟ್ರಿಯಲ್ ಏರಿಯಾದಾಗ ಐತಿ. ಅಲ್ಲಿ ಹೋಗಿಂದ ಸಿಗ್ತೀನಿ ನಿಮ್ಗೆ ಮತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ನೋಡು ಮತ್ತು ಈಗ ಅದು ಗೋವಾಲಿಂದ ಬಾಗಲಗಿಂದ ಚಿಕ್ಕಲಗುಣಿಯಿಂದ ಗೋವಾ ತುಂಬಿದ್ದು. ಗೋವಾಲಿಂದ ವಾಪಸ್ ರಾಯಚೂರು ತುಂಬಿದ್ವಿ ನಮ್ಮ ಅಂಕಲರ್ದು. ಅಲ್ಲಿಂದ ವಾಪಸ್ ರಾಯಚೂರಿಂದ ಮತ್ತು ಬಾಗಲಕೋಟೆ ತುಂಬಿದ್ವಿ. ಲೋಡ ಎಕ್ಸ್ಟ್ರಾ ಆಗೈತೆ ನಿಮ್ಗೆ ಹೇಳ್ತೀನಿ. ಮೊದಲು ಚಿಕ್ಕಲಗುಂಡಿಯಿಂದ ಕಲ್ಲಂಗಡಿ ತುಂಬಿದ್ವಿ. 18,000 ರೂಪಾಯಿ ತುಂಬಿದ್ದು ಗೋವಾಕ್ಕೆ. ಇಲ್ಲಿಂದ ಅಂದ್ರೆ ಗಲಗಲ್ ದಾಟ್ ಹೋಗ್ಕತ್ತೆ ಹೋಗಿ ಲೋಡ್ ಮಾಡ್ಕೊಂಡು ಕೇಸಿ ಗೋವಾ ಖಾಲಿ ಮಾಡಿದ್ವಿ. ಗೋವಾ ಖಾಲಿ ಮಾಡ್ಕೊಂಡು ಅವತ್ತು ಲೋಡ್ ನಮ್ಮ ಮಕ್ಕಳಾರ್ದ ಲೋಡ್ ಇತ್ತು. ಮಧ್ಯಾಹ್ನ ಮುಗಿದ್ಮೇಲೆ ಅವ್ರದ್ದೇನೋ ರಂಜಾನ್ ಸಂಬಂಧ ಲೋಡ್ ಮಾಡಲಿಲ್ಲ ಅವತ್ತು. ಮರುದಿನ ಮಾತು ಲೋಡ್ ಆಯಿತು. ಅಲ್ಲೇ ಊಟ ಮಾಡ್ಕೊಂಡು ಸಂಜೆನಾಗ ಮಾಡ್ಕೊಂಡು ಮರುದಿನ ಲೋಡ್ ಆಯಿತು. ಅದು ನಮ್ಮ ಅಂಕಲರ್ದೆಲ್ಲ ಬಾಡಿಗೆ ಅದು 10, 11, 12 ಟನ್ನ ಬಂತದು. ಅಲ್ಲಿಂದ ರಾಯಚೂರು ತುಂಬಿದ್ದು. ರಾಯಚೂರ್ಕಂದ್ರು ಎಷ್ಟು ನಮ್ಮ ಅಂಕಲರ್ದು 24,000 ರೂಪಾಯಿ ಬಾಡಿಗೆ ಆಯ್ತು. ಅವ್ರದ್ದು 24,000 ವಾಪಸ್ ಅವತ್ತು ಖಾಲಿ ಮಾಡ್ಕೊಂಡು ಮತ್ತು ಸರ್ವಿಸ್ ಮಾಡಿಸ್ಕೊಂಡು ಮತ್ತು ಅಲ್ಲಿಂದ ಬಾಲ್ಕೋಟಿಗೆ ಲೋಡ್ ಇತ್ತು ರಾಯಚೂರಿಂದ. ಅದು ಎಷ್ಟು ಒಂದು 10,000 ರೂಪಾಯಿ ಕೊಂದು ಅದಕ್ಕೆ 9,000 ಅಂದ್ರೆ 10,000 ರೂಪಾಯಿ ಮಾಡಿ ಅಂತ ಒಂದು 10 ಟನ್ ಇತ್ತದು. ಅದಟ್ಟು ಮಾಡ್ಕೊಂಡು ಟೋಟಲ್ ಬಾಡಿಗೆನ 18, ಒಂದು 10, 20, 18, ಒಂದು 24, 32, 42 ಇದೊಂದು 10,000 ರೂಪಾಯಿ ಬರೋಮ್ದಾಗ ಒಂದು ಟೋಟಲ್ 52,000 ರೂಪಾಯಿ ಬಾಡಿಗೆನ ಆಯಿತು. 52,000 ಬಾಡಿಗೆ ಆಯಿತು. ಇದರ ಖರ್ಚು ಅಂದ್ರೆ ಹೋಗೋ ಮುಂದೆ ಡೀಸೆಲ್ 10,000 ಹಾಕಿದ್ವಿ. ಅಲ್ಲಿ ವಾಪಸ್ ಬರೋಮ್ದಾಗ ಅಲ್ಲಿ ಖರ್ಚು ಬರೋಮ್ದಾಗ ಒಂದು 5,000 6,000 ಹಾಕಿದ್ವಿ. ಅಲ್ಲಿ ಬರೋಮ್ದಾಗ ಮತ್ತು 3,000 ಹಾಕಿದ್ವಿ. ಮತ್ತು ಊಟ ಗೀಟ ಎಲ್ಲ ನಾವು ಅಡುಗೆ ಮಾಡ್ಕೊಂಡು ಆಲ್ಮೋಸ್ಟ್ ಅಷ್ಟೇ ಹೊರಗೆ ಖರ್ಚಿಗಿಲ್ಲ. ಅದು 22,000 ಆಗೈತಿ ಖರ್ಚು. ಎಲ್ಲ ತೆಗೆದು ಖರ್ಚು 52 22 30,000 ಉಳಿತು. 14ನೇ ತಾರೀಕು ಲೋಡ್ ಮಾಡಿದ್ವಿ. 14ನೇ ತಾರೀಕು ಅಂದ್ರೆ 14, 19 ತಾರೀಕಿಗೆ ವಾಪಸ್ ಬಂದು ಮತ್ತು ಅವತ್ತು ಲೋಡ್ ಮಾಡಿ ಬೇರೆದು. ಅದು ಮುಂದೆ ನೆಕ್ಸ್ಟ್ ಟೈಮ್ ಇದ್ರಾಗ ಬರ್ತೈತಿ. ಇವತ್ತಂದ್ರು 14, 15, 16, 17, 18, 19 5 ದಿನ ಟ್ರಿಪ್. 5 ದಿನದಾಗ 30,000 ಉಳ್ದೈತಿ. 30,000 ಉಳಿದೈತೆ ಅಂದ್ರೆ ಗೊತ್ತಿರ್ಬೇಕು. ಅವು ಹಂಗೆ ಸ್ಟಾರ್ಟಿಂಗ್ ಬಂದಕ್ಕೆ ಸುಮ್ಮನೆ 30,000 ಉಳಿತಂದ್ರೆ ಆಗಂಗಿಲ್ಲ. ಅದು ಅದ್ರ ಬಗ್ಗೆ ಗೊತ್ತಿರ್ಬೇಕು. ನಮ್ಮ ಅಪ್ಪರು ಮೊದಲಿಂದ ಮಾಡ್ಕೊಂಬಂದಾರ. ಇವು ನಮ್ಮ ಕಾಯಂ ಬಾಡಿಗೆ ಅದಾವ. ಇದು ಗೋವಾಲಿಂದ ನಮ್ಮ ಅಂಕಲರ್ದು ಐತೆ ಅಂತ ಉಳ್ದೈತಿ. ಇಲ್ಲಾಂದ್ರೆ ಅವ್ರು ಹೈದರಾಬಾದ್ಗೆ 20-22 ಹಚ್ತಾರೆ ಅಲ್ಲಿಂದ. ಅದೇ ವರ್ಕೌಟ್ ಆಗಂಗಿಲ್ಲ. ವಾಪಸ್ ಒಂದು ಕಡೆ ಒಂದು ಸತ ಲೋಡ್ ಹಾಕಿ ಒಂದು ಸತ ಹಂಗೂ ಉಳಿತೈತಿ, ಒಂದು ಸತ ಹಿಂಗೂ ಉಳಿತೈತಿ. ಈ ಟ್ರಿಪ್ ಅಂಕರ್ ಒಂದು 30,000 ಉಳ್ದೈತಿ. ನೋಡು ಮತ್ತು ನಿಮಗೆ ನೆಕ್ಸ್ಟ್ ಉಳಿದಾಗ ಸಿಗ್ತೀನಿ. ಅದು ನೆಕ್ಸ್ಟ್ ಅವತ್ತು ಅಲ್ಲಿ ಮತ್ತು ಬಾಲ್ಕೋಟೆ ಖಾಲಿ ಮಾಡ್ಕೊಂಡು ಮತ್ತು ಲೋಡ್ ಮಾಡೀವಿ. ಅದನ್ನ ಹೇಳ್ತೀನಿ ನಿಮ್ಗೆ ಎಲ್ಲಿಗೆ ಅಂತ. 2 ಗಾಡಿ ಮೇಲೆ ಲೋಡ್ ಮಾಡಿ ವಾಪಸ್ ಮತ್ತು ಅಲ್ಲಿಂದ ಬಾಲ್ಕೋಟಿಂದನೇ ಐತಿ. ರೆಗ್ಯುಲರೇ ಇರ್ತೀವಿ ಅದನ್ನು ನೋಡ್ತೀನಿ. ಮತ್ತು ನಿಮಗೆ ಸಿಗ್ತೀನಿ ನಿಮ್ಗೆ ಆಮೇಲೆ ಮತ್ತೆ.